ಇಸಿ ಋಣಭಾರ ಪ್ರಮಾಣ ಪತ್ರ ಅಥವಾ ನಮೂನೆ 15 ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮೊದಲಿಗೆ ಇದ್ರ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಫಾರ್ಮ್ 15 ಅಥವಾ ನಮೂನೆ 15 ಅಂತ ಬರ್ತಿದೆ. ಜಮೀನಿನ ಮೇಲೆ ಯಾವುದೇ ವ್ಯವಹಾರ ನಡೆದಿದ್ದರೆ ಈ ಫಾರ್ಮ್ ನಲ್ಲಿ ನೀವು ಬರ್ದ್ಕೊಡ್ತಾರೆ. ಇಲ್ಲಿ ಮೇಲ್ಭಾಗದಲ್ಲಿ ಸ್ಪಷ್ಟವಾಗಿ ಕೈಯಿಂದ ಬರ್ದಿದ್ದಾರೆ ನೋಡಿ. ಸೊ ಇದು ಹಿರಿಯೂರು ತಾಲೂಕು ಹಾಗೂ ಹಿರಿಯೂರು ಗ್ರಾಮದ ಋಣಭಾರ ಪ್ರಮಾಣ ಪತ್ರ. ಕೆಳಗಡೆ ನೀವು ನೋಡ್ತಾ ಇರಬಹುದು ಹಿರಿಯೂರು ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿಗೆ ಸಂಬಂಧಪಟ್ಟ ದಾಖಲೆ, ಅಧಿಕೃತ ಸೀಲ್ ಕೂಡ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೀವು ಮೇಲ್ ನೋಡ್ತಾ ಇರಬಹುದು SCA ನಂಬರ್ 19892526 ಅಂತ ಹಾಕಿದ್ದಾರೆ. CA ನಂಬರ್ ಅಂತಂದ್ರೆ ಸರ್ಚ್ ಅಪ್ಲಿಕೇಶನ್ ನಂಬರ್ ಅಂತ ಅರ್ಥ. ನಾವು ಕೊಟ್ಟಂತ ಅರ್ಜಿಗೆ ವಿಶಿಷ್ಟವಾದ ನಂಬರ್ ಅನ್ನು ನೋಂದಣಿ ಸಂಖ್ಯೆಯನ್ನ ನೀಡಲಾಗುತ್ತದೆ. ಇರಬಹುದು ರಿಜಿಸ್ಟರ್ ಸರ್ವೆ ನಂಬರ್ 26/4 ಅಂತ. 26 ಅಂದ್ರೆ ಸರ್ವೆ ನಂಬರ್, 4 ಅಂದ್ರೆ ಇಸ್ಸಾ ಅಂತ. ಹಾಗೆ ಅದರ ಪಕ್ಕ 4 ಎಕರೆ ಅಂತ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. ಇದಾದ ಮೇಲೆ ಇಲ್ಲೇ ಕೆಳಗೆ 1/4/1955ರಿಂದ 31/3/2004 ವರೆಗಿನ ಋಣಭಾರ ಪ್ರಮಾಣ ಪತ್ರವನ್ನ ನೀಡುತ್ತಿದ್ದಾರೆ ಅಂತ ಅರ್ಥ. ಕಾಲಂ ನಂಬರ್ 2ರಲ್ಲಿ ಆಸ್ತಿ ವಿವರ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 26/4 4 ಎಕರೆ. 3ನೇ ಕಾಲಂ ಅಲ್ಲಿ ನೀವು ನೋಡ್ತಾ ಇರಬಹುದು ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. 4ನೇ ಕಾಲಂ ಅಲ್ಲಿ ದಾಸ್ತವೇಜಿನ ಸ್ವರೂಪ ಮತ್ತು ಮೌಲ್ಯ ಕೊಟ್ಟಿದ್ದಾರೆ, ಕ್ರಯ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬರೆದು ಕೊಟ್ಟವರು, ಬರೆಯಿಸಿಕೊಂಡವರು ಇಬ್ಬರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರಿಗೆ ಬೇಕಿರುವಂತ ಸಂಪುಟ, ಪುಟ ಮತ್ತು ದಾಸ್ತಾವೇಜಿನ ಉಲ್ಲೇಖ, ಸಂಖ್ಯೆ ಮತ್ತು ವರ್ಷ ಕೊಟ್ಟಿದ್ದಾರೆ. ಇದು ಅವರ ರೆಫರೆನ್ಸ್ಗೋಸ್ಕರ. ಇಲ್ಲಿ ಕೆಳಗೆ ನೋಡ್ತಿರಬಹುದು 2ನೇ ಪಾರ್ಟಿಗೆ ಬಂದ ಸ್ವತ್ತು ಸರ್ವೆ ನಂಬರ್ 26/4ರಲ್ಲಿ 1 ಎಕರೆ ಬಂದಿದೆ. ದಿನಾಂಕನೂ ನೀವು ನೋಡ್ತಾ ಇರಬಹುದು. ಹಾಗೆ ಇದು ವಿಭಾಗದ ಮೂಲಕ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ 4ನೇ ಕಾಲಂ ಅಲ್ಲಿ. ಇಲ್ಲಿ ಬರೆದು ಕೊಟ್ಟವರು ಹಾಗೆ ಬರೆಯಿಸಿಕೊಂಡವರು ಕೂಡ ಇಲ್ಲೇ ಇದ್ದಾರೆ. ಈ ಟ್ರಾನ್ಸಾಕ್ಷನ್ ನ ಸಂಪುಟ, ಪುಟ, ದಾಸ್ತಾವೇಜಿನ ಉಲ್ಲೇಖ ಮತ್ತು ಸಂಖ್ಯೆ ಮತ್ತು ವರ್ಷ ಕೂಡ ಇಲ್ಲೇ ಇದೆ. ಪೂರ್ಣ ಮಾಹಿತಿಯನ್ನ ಸ್ಪಷ್ಟವಾಗಿ ಕೈಯಿಂದ ದಾಖಲಿಸಿದ್ದಾರೆ. ಅಂದ್ರೆ ಇಲ್ಲಿ 49 ವರ್ಷಗಳ ಕಾಲಾವಧಿಯಲ್ಲಿ ಜಮೀನು ಯಾರಿಗೆ ಮಾರಾಟವಾಗಿದೆ ಅಥವಾ ಬ್ಯಾಂಕಿನಲ್ಲಿ ಏನಾದ್ರೂ ಅಡಮಾನ ಆಗಿದೆಯಾ ಅನ್ನೋ ಸಂಪೂರ್ಣ ಟ್ರಾನ್ಸಾಕ್ಷನ್ ವಿವರಗಳು ಈ ಬುಕ್ ನಂಬರ್ ಗಳ ಆಧಾರದ ಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ನ ಹಳೆಯ ರಿಜಿಸ್ಟರ್ ನಲ್ಲಿ ದಾಖಲಾಗಿವೆ. ಇದೇ ಕಾರಣಕ್ಕೆ ಹೇಳೋದು 2004ಕ್ಕಿಂತ ಮುಂಚಿನ ಪಕ್ಕಾ ಹಿಸ್ಟರಿ ಬೇಕು ಅಂತಂದ್ರೆ ಇಂತಹ ಹಸ್ತಪ್ರತಿ ಇಸಿಯನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.